6. ಪರಶುರಾಮನ ಅವತಾರ. ರಾಮ ಅವತಾರ ಮತ್ತು ಪರಶುರಾಮ ಅವತಾರ ಒಂದೇ ಸಮಯದಲ್ಲಿ ಸಂಭವಿಸಿತ್ತು. ಪರಶು ಎಂದರೆ ಕೊಡಲಿ. ಕೊಡಲಿಯನ್ನು ಆಯುಧವಾಗಿ ಬಳಸಿದ್ದರಿಂದ ಪರಶುರಾಮನ ಅವನ್. ಪರಶುರಾಮ ಋಷಿ ಜಮದಗ್ನಿ ಮತ್ತು ರೇಣುಕಾ ದೇವಿಯ 5ನೇ ಮಗನಾಗಿ ಜನಿಸಿದರು. ಜಮದಗ್ನಿ ಋಷಿಯ ಪತ್ನಿ ರೇಣುಕಾದೇವಿ ಒಂದು ದಿನ ನೀರು ತರಲು ಗಂಗೆಗೆ ಹೋದಳು. ಆ ಸಮಯದಲ್ಲಿ ಒಬ್ಬ ಗಂಧರ್ವ ರಾಜನು ಗಂಗಾ ನದಿಯಲ್ಲಿ ದೇವತೆಗಳೊಂದಿಗೆ ಬಹಳ ಪ್ರೀತಿಯಿಂದ ಸ್ನಾನ ಮಾಡುತ್ತಿದ್ದನು. ರೇಣುಕಾದೇವಿ ನೋಡಿದಳು. ಅವನ ಸೌಂದರ್ಯದಲ್ಲಿ ಅವಳು ತನ್ನ ಹೃದಯವನ್ನು ಕಳೆದುಕೊಂಡಳು. ಅವಳು ತನ್ನನ್ನು ತಾನೇ ಮರೆತು ಸ್ವಲ್ಪ ಹೊತ್ತು ನದಿಯ ದಡದಲ್ಲಿ ಇಳಿದಳು. ತನ್ನ ಸ್ಥಾನಕ್ಕೆ ಮರಳಿದ ನಂತರ ಅವನಿಗೆ ತನ್ನ ತಪ್ಪಿನ ಅರಿವಾಯಿತು.